കിളിയേ കിളിയേ മണി മണി മേഘത്തോപ്പിൽ ഒരു മലമുള്ളാൻ പോകും അഴകിന്നഴകേ ഉയരങ്ങളിലൂടെ. ಎಷ್ಟು ಉಜ್ಜುತ್ತೀಯ ಬಿಡೆ, ಮುಖ ಎಲ್ಲ ಹಾಳಾಗ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಮ್ಮ ವರ್ಷಿ ಅಂತೂ ಫುಲ್ ಪೀಸಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಏನ್ ನೋಡ್ತಿದ್ಯಾ? ತೋರ್ಸು. ತೋರ್ಸಲ್ಲ. ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ, ಜಸ್ಟ್ ಸ್ಟೈಲನ್ನ ರಚಕಷ್ಟೇ. ಗುಳ್ಳೆಗಳಿದ್ದು ಕಾಣಿಸ್ತದೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಮಳೆ ಆಗ್ತಿದೆ. ಏನಾದ್ರು ಹೇಳು, ಇವತ್ತು ಮಿಸ್ ಮಾಡ್ಕೊಂತಿದ್ಯಾ ಹಾಸ್ಟೆಲ್ನ? ಹಾಸ್ಟೆಲ್ ಡೇಸ್ ಬೇಗ ಮಾತಾಡ್ಬೇಕಂತ ಮಾತಾಡ್ತೀಯಾ? ಏನಂತ ಮಾತಾಡ್ತೀಯ? ನಂದು 5 ವರ್ಷದ ಮೆಮೊರಿದು. ಏನಂತ ಹೇಳುತ್ತೆ? ಸ್ಟಾರ್ಟಿಂಗ್ ಹಾಸ್ಟೆಲ್ ಬಂದಾಗ ಹೆಂಗಿತ್ತು ಮ್ಯಾಮ್ ಹೆಂಗೆ ಹೋಗಿದ್ದು ಇವಾಗ ಹೆಂಗಿತ್ತು. ನಾನು ಸ್ವಲ್ಪ ಪ್ರಿಪೇರ್ ಆಗಬೇಕಲ್ಲ, ಸುಳ್ಳೆ ಪುಳ್ಳೆ ಏನು ಹೇಳ್ಬಾರ್ದು. ಮೆಮೊರೀಸ್ ಯಾವ್ದು? ನಾವು ಹೇಳ್ಬೇಕಾರ ಆಡಿಯನ್ಸ್ ಹತ್ತು ಬಿಡಬೇಕು. ಅಷ್ಟೊಂದು ಚೆನ್ನಾಗಿ ಹೇಳಕ್ ನಂಗೆ ಬರಲ್ಲ. ನೀನು ಹೇಳ್ತೀಯಲ್ಲ ಅವಾಗ ಆಡಿಯನ್ಸ್ ಎಲ್ಲ ಸಾಕಾಯ್ತು. ಕೊಟ್ಟಿಕೊಂಡು ಸಾಕಾಗ್ಕೊಂತೀವಿ. ಸಿಂಪಲ್ ಆಗಿದೆ, ಸಾಕು. ಕಳಿಸಿ ಇವಾಗ ಸ್ವಲ್ಪ ಸ್ವಾದು ಫೋಟೋಶೂಟ್ಸ್ ಎಲ್ಲ ಮುಗಿಸಿ ಅವಳನ್ನ ಕಾಲೇಜ್ ಫಂಕ್ಷನಿಗೆ ಕಳಿಸಿ ಆಮೇಲೆ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡು ಬೇಗ ಹಾಸ್ಟೆಲ್ ಫಂಕ್ಷನಿಗೆ ರೆಡಿಯಾಗಿ ಬರ್ತೀವಿ. A few moments later. ಸ್ನ್ಯಾಪಲ್ಲಿ ನಡೀತಿದೆ ಫೋಟೋಶೂಟ್ ಆಲ್ರೆಡಿ. ಇವಾಗ ಇದನ್ನೆಲ್ಲ ಮುಗಿಸಿ ಇವಳನ್ನ ಫಸ್ಟು ಅವ್ರ ಕಾಲೇಜಿಗೆ ಓಡಿಸೋಣ. 2000 years later. ಹಾಯ್ ಫ್ರೆಂಡ್ಸ್, ರೆಡಿಯಾಗಿ ಫೋಟೋ ತಗೊಳಕ್ ಬಂದ್ರೆ ಮಳೆ ಬರ್ತೈತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವಾಗ ನಿಮ್ಗೊಂದು ಚಿಟ್ಟೆ ತೋರಿಸ್ತೀನಿ, ಬನ್ನಿ ಬೇಗ ಬೇಗ ಬಾರೋ. ಯಾಕೆ ಫಸ್ಟ್ ತೋರಿಸಲ್ಲ ಅದಕ್ಕೆ? ಯಾವಾಗಲೂ ಅಷ್ಟೇ, ನಾವು ಊರಿಗಿಂತ ಮುಂಚೆ ರೆಡಿ ಆಗೋಣ ಅಂತಿದ್ರು ಇವತ್ತು ಕರೆಂಟ್ ಪೂರ್ತಿ ಹೋಗಿತ್ತು. ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಬೇಜಾರಾಗೋ ಸಂಗತಿ ಏನಂದರೆ ಫುಲ್ಲು ಬೆಳಗ್ಗೆಯಿಂದ ಕರೆಂಟೇ ಇರಲಿಲ್ಲ. ಹಾಸ್ಟೆಲ್ ಫಂಕ್ಷನಿಗೆ ರೆಡಿ ಆಗಬೇಕು ಅಂದ್ಬಿಟ್ಟು ಕರೆಂಟು ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಫುಲ್ ಸಿರಮ್ ಎಲ್ಲ ಹಚ್ಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ ಅಂತ ಕಾಯ್ಕೊಂಡಿದ್ವಿ. ಬಟ್ ಲಾಸ್ಟಿಗೆ ಒಂದು 4 ಗಂಟೆ 4:15 ಏನೋ ಕರೆಂಟ್ ಬಂತು. ಅರ್ಶಿ ಫುಲ್ಲು ನಾನು ಹೇರ್ ಎಲ್ಲ ಸ್ಟ್ರೈಟ್ನಿಂಗ್ ಮಾಡಿದ್ಲು. ಆಮೇಲೆ ನಾನು ಅವಳಿಗೆ ಮಾಡ್ಕೊಂಡು ಇವಾಗ ಬರೋಷ್ಟೊತ್ತಿಗೆ ಫುಲ್ಲು ಇಲ್ಲೆಲ್ಲ ಮಳೆನೇ ಸ್ಟಾರ್ಟ್ ಆಗೋಯ್ತು. ದಿಸ್ ಇಸ್ ಮೈ ಟುಡೇ ಔಟ್ಫಿಟ್ ಲುಕ್. One eternity later. ಫೋಟೋ ಸೆಷನ್ ಎಲ್ಲ ಮುಗೀತು. ಇವಾಗ ನಾವು ಡೆಂಟಲ್ ಕ್ಲಿನಿಕ್ಗೆ ಹೋಗಬೇಕು. ನಾನು ಹರ್ಷಿತಾ ಕ್ಲಿಪ್ ಹಾಕ್ಸ್ಕೊಂಡು ಕ್ಲಿಪ್ ಚೇಂಜ್ ಮಾಡಿಸ್ಕೊಂಡು ಮತ್ತೆ ಫಂಕ್ಷನ್ಸಿಗೆ ಜಾಯ್ನ್ ಆಗ್ತೀವಿ. ಗೈಸ್ ಎಲ್ಲರೂ ಅಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ. ನಾನು ಹರ್ಷಿ ಕ್ಲಿನಿಕ್ಕಿಗೆ ಹೋಗ್ತಿದ್ದೀವಿ. ಕ್ಲಿಪ್ನ ಚೇಂಜ್ ಹೇಳ್ಬಿಟ್ಟಿದ್ದಾರೆ ಡೆಂಟಲ್ ಕ್ಲಿನಿಕ್ಗೆ ಡಾಕ್ಟ್ರು ಬರ್ತಾರೆ ಅಂತ. ಅದಕ್ಕೆ ಇವಾಗೆಲ್ಲ ಫಂಕ್ಷನ್ ಅಟೆಂಡ್ ಮಾಡಿದ್ದಾರೆ. ಅವರು ಭಾಷಣ ಅದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನಾವು ಬೇಗ ಹೋಗಿ ಕ್ಲಿಪ್ ಚೇಂಜ್ ಮಾಡಿಸ್ಕೊಂಬರ್ತೀವಿ. ಗಾಯ್ಸ್ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ, ಓಕೆ? ಆಮೇಲೆ ಡ್ಯಾನ್ಸ್ ಎಲ್ಲ ಇರುತ್ತೆ. 6:50 ಇದು 6:50 7 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಫಂಕ್ಷನ್ ಅಟೆಂಡ್ ಆಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಷ್ಟೇ. ಬೇಜಾರಾಗ್ತಿಲ್ಲ. ಏಕೆ ಎಲ್ಲರೂ ಫಂಕ್ಷನ್ ಕರಿ ಸ್ವಲ್ಪ ಈಗ ಮೇ ಬಿ ನಮಗೆ ಕರಿಬೋದು ಬೇಗ. ಗೈಸ್
ನಂದು ಹರ್ಷಿತದು ಗುಡ್ ನ್ಯೂಸ್ ಏನಂದ್ರೆ ಅಕ್ಟೋಬರಲ್ಲೇ ತೆಗಿತಾರಂತೆ ಇಬ್ಬರಿಗೂ. ಲೇಟ್ ನೈಟ್ ಶಿವಮೊಗ್ಗ. ಯಾವಾಗಲೂ ಹಾಸ್ಟೆಲಿಗೆ 5 ಗಂಟೆ 5:15 ಒಳಗಡೆ ಹೋಗಿ ಈ ನೈಟು ಆಕಾಶ ವ್ಯೂ ಎಲ್ಲ ಹಿಂಗಿರುತ್ತೆ ಅಂತ ನೋಡೋದನ್ನೇ ಮರೆತುಬಿಟ್ಟಿದ್ದೆ ನಾನು. ವಾವ್, ಇಟ್ಸ್ ಕ್ರೇಜಿ. ಅಂತೂ ಇಂತೂ ನಮ್ಮ ಹಾಸ್ಟೆಲ್ವರೆಗೂ ಬಂದೇ ಬಿಟ್ವಿ. ಇವಾಗ ಇಷ್ಟೊತ್ತು ಫುಲ್ಲು ನಡ್ಕೊಂಬಂದಿದ್ದಕ್ಕೆ ನಡೆದು ಈ ಹೀಲ್ಸ್ನ ಇಲ್ಲೇ ಎಲ್ಲಾದರೂ ಬಿಟ್ಟು ಸುಮ್ಮನೆ ಹೋಗಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ಗ್ಯಾಸ್. ಕೊನೆಗೂ ಬಂದ್ವಿ ನಮ್ಮ ಹಾಸ್ಟೆಲ್ ಹತ್ರ. ಇವಾಗ ಫಂಕ್ಷನಿಗೆ ಜಾಯ್ನ್ ಆಗಿ ಊಟ ಗೀಟ ಮಾಡಿಕೊಂಡು ಬ್ರೇಕ್ ತೊಗೊಂಡು ಮತ್ತೆ ಡ್ಯಾನ್ಸ್ ಮಾಡಿ ಮತ್ತೆ ಸಿಗ್ತೀವಿ. ಓಕೆ ಓಕೆ. ವಾವ್, ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಹಾಸ್ಟೆಲ್ ಇವತ್ತು. ಡ್ಯಾನ್ಸ್ ಕೂಡ ಮಾಡಿದ್ವಿ. ಅದು ಹುಚ್ಚ ಡ್ಯಾನ್ಸ್. ಟೇಸ್ಟಿ ಊಟ. ಸೇಮ್ ಹಾಕೊಂಡಿದ್ದೀವಿ ಬಟ್ಟೆ. ಇವಾಗ ಊಟ ಮಾಡಿದ್ದಾಯ್ತು. ಇವಾಗ ಎಲ್ಲರೂ ಡ್ಯಾನ್ಸ್ ಆಡಕ್ಕೆ ಹೋಗೋಣ. ಸರಿ, ಅಲ್ಲೋಗಿ ನೋಡೋಣ. ಅಷ್ಟೇ.